ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನ್ಯಾಯಾಂಗ ಬಂಧನದಲ್ಲಿರುವ ದರ್ಶನ್ಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಕರಣ ಸಂಬಂಧ ಮತ್ತೊಂದು ಅಚ್ಚರಿಯ ಸಂಗತಿ ಇದೀಗ ಬಯಲಾಗ್ತಾ ಇರೋದು. ದರ್ಶನ್ ತಮಗೆ ಬೆನ್ನು ನೋವು ಇದೆ ಎಂದು ಆರೋಪಿಸಿದ್ರು. ಆದ್ರೆ ದರ್ಶನ್ಗೆ ಯಾವುದೇ ಬೆನ್ನು ನೋವಿಲ್ಲ ಎಂದು ವರದಿ. ಸಿವಿ ರಾಮನ್ ಆಸ್ಪತ್ರೆಯ ವೈದ್ಯರ ತಂಡ ಜೈಲಾಧಿಕಾರಿಗಳಿಗೆ ವರದಿಯನ್ನು ನೀಡಿರುವಂತದ್ದು. ದರ್ಶನ್ಗೆ ಬೆನ್ನು ನೋವಿನ ಲಕ್ಷಣಗಳು ಕಂಡು ಬಂದಿಲ್ಲ. ನ್ಯಾಯಾಲಯದ ವಿಚಾರಣೆ ವೇಳೆ ನನಗೆ ತೀವ್ರ ಬೆನ್ನು ನೋವಿದೆ, ನಿಲ್ಲೋದಕ್ಕೂ ಕೂರೋದಕ್ಕೂ ಆಗ್ತಾ ಇಲ್ಲ ಅಂತ ದರ್ಶನ್ ಮನವಿ ಮಾಡಿದ್ರು. ಈ ಹಿನ್ನೆಲೆ ವೈದ್ಯಕೀಯ ಚಿಕಿತ್ಸೆ ನೀಡುವಂತೆ ಸೂಚನೆಯನ್ನ ನೀಡಲಾಗಿತ್ತು. ನ್ಯಾಯಾಲಯಕ್ಕೆ ಈ ಸೂಚನೆ ನೀಡಿತ್ತು, ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಆ ಟ್ರೀಟ್ಮೆಂಟ್ ಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಇದನ್ನು ತಿಳಿಸಲಾಗಿತ್ತು. ನಿರ್ದೇಶನವನ್ನ ನೀಡಲಾಗಿತ್ತು ಕೋರ್ಟ್ ಕಡೆಯಿಂದ. ಹೀಗಾಗಿ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ನೀಡೋದಕ್ಕೆ ಪ್ರಾರಂಭ ಕೂಡ ಮಾಡಲಾಗಿತ್ತು. ಆದ್ರೆ ಮೊದಲ ವಾರದಲ್ಲೇ ದರ್ಶನ್ ಅವರ ಬೆನ್ನು ನೋವಿನ ನೆಪ ಬಯಲಾಗಿದೆ. ಅದು ಕೇವಲ ನೆಪ, ಬೆನ್ನು ನೋವೇನು ಇಲ್ಲ ಅನ್ನೋದನ್ನ ವೈದ್ಯರು ಹೇಳ್ತಾ ಇರೋದು. ದರ್ಶನ್ ಅವರಲ್ಲಿ ಬೆನ್ನು ನೋವಿನ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ತಕ್ಷಣವೇ ವೈದ್ಯರು ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ನಿಲ್ಲಿಸಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಅಂದ್ರೆ ಇವರಿಗೆ ಬೇಲ್ ಸಿಕ್ಕಿತ್ತಲಾಗ ಆಗ್ಲೂ ಕೂಡ ಬೆನ್ನು ನೋವು, ಕಾಲು ನೋವು, ನಿಂತ್ಕೊಳ್ಳೋದಕ್ಕೂ ಆಗಲ್ಲ, ಕುತ್ಕೊಳ್ಳೋದಕ್ಕೂ ಆಗಲ್ಲ, ವಿಪರೀತವಾಗಿದೆ ಅಂತ ಹೇಳಿದ್ರು. ಅದಾದ ನಂತರ ಆಸ್ಪತ್ರೆಗೂ ಕೂಡ ದಾಖಲಾಗಲಾಗಿತ್ತು. ಸರ್ಜರಿ ಅಂತೆಲ್ಲ ಹೇಳಿದ್ರು, ಬಟ್ ಸರ್ಜರಿ ಆಗಿರ್ಲಿಲ್ಲ. ಈಗ ಮತ್ತೆ ಅದನ್ನ ಹೇಳಿದ್ರು ಅವರು, ಬೆನ್ನು ನೋವು ನಂಗೆ ಕುತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ವಿಪರೀತ ಬೆನ್ನು ನೋವು ಅಂತ ಕೋರ್ಟ್ನ ಮುಂದೆ ಅಳಲನ್ನ ತೋಡ್ಕೊಂಡಿದ್ರು. ಸೊ ಕೋರ್ಟ್ ನಿರ್ದೇಶನ ನೀಡಿತ್ತು ಜೈಲಾಧಿಕಾರಿಗಳಿಗೆ, ಅವ್ರಿಗೆ ವಿಪರೀತ ಬೆನ್ನು ನೋವು ಇದೆಯಂತೆ, ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳಿದ್ರು. ಜೈಲಾಧಿಕಾರಿಗಳು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಮುಂದಾಗಿದ್ರು. ಜೊತೆಗೆ ವೈದ್ಯರನ್ನ ಕರೆಸಿದ್ರು, ವೈದ್ಯರಿಗೂ ಕೂಡ ತಿಳಿಸಿದ್ರು, ಫಿಸಿಯೋಥೆರಪಿಯನ್ನ ಪ್ರಾರಂಭ ಕೂಡ ಮಾಡಲಾಗಿತ್ತು. ಆದ್ರೆ ಈ ವೈದ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರಿಗೆ ಬೆನ್ನು ನೋವು ಇರುವಂತೆ ಯಾವುದೇ ಲಕ್ಷಣವೂ ಕೂಡ ಇಲ್ಲ, ಅವ್ರು ಆರೋಗ್ಯವಾಗಿದ್ದಾರೆ, ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗಲ್ಲ. ಈಗ ಬೆನ್ನು ನೋವು ಇಲ್ದಿರುವಂತ ವ್ಯಕ್ತಿಗೆ ಫಿಸಿಯೋಥೆರಪಿ ಅಂದ್ರೆ ಏನ್ ಹೇಳಿ, ಸುಮ್ಮನೆ ನರ ಮತ್ತು ಮೂಳೆಗೆ ಟ್ರೀಟ್ಮೆಂಟ್ ಕೊಟ್ರೆ ಮತ್ತೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಮತ್ತೆ ಅದನ್ನ ವೈದ್ಯರು ಎದುರಿಸಬೇಕಾಗತ್ತೆ. ಸೊ ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗಲ್ಲ ಅಂತ ನಿಲ್ಲಿಸ್ಬಿಟ್ಟಿದಾರಂತೆ ಟ್ರೀಟ್ಮೆಂಟ್ನ. ಅವ್ರಿಗೆ ಯಾವುದೇ ಬೆನ್ನು ನೋವಿನ ಲಕ್ಷಣಗಳಿಲ್ಲ ಅಂತ ಹೇಳಿ ಏನು ಫಿಸಿಯೋಥೆರಪಿನ ಕೊಡ್ಲಾಗ್ತಾ ಇತ್ತೋ ಅದನ್ನ ನಿಲ್ಲಿಸಿದ್ದಾರೆ ಅನ್ನೋದನ್ನ ತಿಳಿಸಲಾಗ್ತಾ ಇದೆ. ಇದಕ್ಕೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗತ್ತೆ, ಕೋರ್ಟ್ನ ಮುಂದೆ ಸುಳ್ಳು ಹೇಳಿದ್ರ ಹಾಗಿದ್ರೆ ದರ್ಶನ್, ಕೋರ್ಟ್ನ ಮುಂದೆ ಇದು ಯಾವ ಥರ ಪ್ರಸ್ತಾಪ ಆಗತ್ತೆ, ದರ್ಶನ್ಗೆ ಇದು ಹಿನ್ನಡೆ ಆಗತ್ತಾ ಅಥವಾ ಸುಮ್ಮನೆ ಬಿಟ್ಬಿಡ್ತಾರ ಈ ವಿಚಾರವನ್ನ, ಪ್ರಶ್ನೆ ಆಗಿದೆ. ನ್ಯಾಯಾಂಗ ಬಂಧನದಲ್ಲಿರುವಂಥ ದರ್ಶನ್ಗೆ ಇದು ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ತಗ್ಲಾಕೊಂಡ್ರ ಹಾಕಿದ್ರೆ ಅಂತ. ಕಾಮನ್ ಇದು, ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಜೈಲಲ್ಲಿರೋದು ಮಾಡೋದಿದೆ. ಇನ್ನೇನು ಜೈಲಿಗೆ ಹಾಕಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಾಗ ಒಂದು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಅವಾಗ ಎದೆ ನೋವು ಕಾಣಿಸ್ಕೊಳ್ಳೋದು, ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, BP ಲೋ ಆಗೋದು, ಹೈ ಆಗೋದು, ಇದೆಲ್ಲ ಒಂದು ರೀತಿ ಕಾಮನ್.